ಓಂ ಕಂಠೆ ಕಾಲಾಃ ಕಪರ್ದಾ ಕಲಿತ ಶಶಿಕಲಾಶ್ಚಂಡ ಕೋದಂಡಹಸ್ತಾಃ ತ್ರಕ್ಷಾ ರುದ್ರಾಕ್ಷ ಭೂಷಾಃ ಪ್ರಣತ ಭಯಹರಾ ಶಾಂಭವಾ ಮೂರ್ತಿ ಭೇದಾಃ ರುದ್ರಾ ಶ್ರೀ ರುದ್ರ ಸೂಕ್ತ ಪ್ರಕಟಿತ ವಿಭವಾನಃ ಪ್ರಯಚ್ಛಂತು ಸೌಖ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಹೇಗಿದೆ? ಜೂನ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಸಡಗರ, ಸಂಭ್ರಮ, ಸಂತೋಷ ಇದೆಲ್ಲ ಗುರುಬಲ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ನಿಮಗಿದ್ದೇ ಇರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ವೃಶ್ಚಿಕ ರಾಶಿಗೆ ಗುರು ನೇರ 7ನೇ ಮನೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ನಿಮಗವರು 5ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ. ಹಾಗಾಗಿ ಗುರುಬಲ ಏನೋ ಇದೆ. ಗುರುಬಲದ ಜೊತೆಗೆ ಇನ್ನೂ ಹಲವಾರು ಯೋಗಗಳಿದೆ. ಈ ತಿಂಗಳು, ಜೂನ್ ತಿಂಗಳು, ಈಗ ನಿಮ್ಗೆ ಗುರುಬಲ ಬಂದಾಯಿತು. ಗುರುಗಳೇ, ವೃಶ್ಚಿಕ ರಾಶಿಗೆ ಗುರುಬಲ ಬಂದಿದೆ ಅಂತ ಹೇಳ್ತೀರಾ, ಆದರೆ ಇನ್ನು ಏನೂ ಅಭಿವೃದ್ಧಿ ಕಾಣ್ತಾ ಇಲ್ಲ, ಹಂಗೆ ಇದೆ, ಸಮಸ್ಯೆಗಳಿದೆ ಅಂತ ಹೇಳ್ಬೋದು. ಬಟ್ ಯಾವುದೇ ಬಲ ಬಂದರೂ ಕೂಡ ಅದಕ್ಕಿಂತ ಒಂದು ಸ್ವಲ್ಪ ಸಮಯ ತಗೊಳುತ್ತೆ. ಮೇ ತಿಂಗಳೆಲ್ಲ ಸಮಯ ತೊಗೊಂಡಿದೆ ಅಂದ್ಕೊಳ್ಳಿ. ಜೂನ್ ತಿಂಗಳಿಂದ ತುಂಬ ಪಾಸಿಟಿವ್ಸ್. ಯಾವ್ಯಾವ ಥರ ನೋಡಿ, ಜೂನ್ 1ನೇ ತಾರೀಕು ಕುಜ ಮೇಷರಾಶಿಗೆ ಬರ್ತಾರೆ. ನಿಮ್ದು ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜನೇ. ಮೇಷರಾಶಿಗೆ ಬರ್ತಾ ಇದ್ದಾರೆ. ಅಂದರೆ ವೃಶ್ಚಿಕ ರಾಶಿಗೆ ಅಧಿಪತಿಯಾದಂಥ ಕುಜನಿಗೆ ಇನ್ನೊಂದು ಮನೆ ಇದೆ, ಅದು ಮೇಷರಾಶಿ. ಅಲ್ಲಿಗೆ ಕುಜ ಬರ್ತಾ ಇದ್ದಾರೆ. ಅಂದರೆ ರುಚಕ ಯೋಗಕ್ಕೆ ಬರ್ತಾ ಇದ್ದಾರೆ, ಸ್ವಂತ ಮನೆಗೆ ಬರ್ತಾ ಇದ್ದಾರೆ, 80% ಬಲಿಷ್ಠವಾಗಿದ್ದಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯೋಗ. ಒಂದು ಕಡೆ ಗುರುಬಲ, ಇನ್ನೊಂದು ಕಡೆ ರುಚಕ ಯೋಗ. ಈ ರುಚಕ ಯೋಗದಿಂದ ಹಲವಾರು ಬದಲಾವಣೆಗಳು ನಿಮಗೆ ಈ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಈ ತಿಂಗಳು ಮೋಸ್ಟ್ ಸ್ಯಾಟಿಸ್ಫೈಡ್ ಪರ್ಸನ್ಸ್ ಅಂತ ಹೇಳ್ಬೋದು ನಾವು. ಅಂದರೆ ಈಗ ಒಂದು ಸಲ ಕೆಲವೊಂದು ನಿರ್ಧಾರಗಳು ತಗೊಳ್ತೀರಾ, ಸ್ವತಂತ್ರರಾಗೋ ಜೊತೆಗೆ ಹಲವಾರು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮೇಲೂ ಪ್ರಯಾಣ ಇರುತ್ತೆ ಅಥವಾ ಸ್ಥಾನಪಲ್ಲಟ ಆಗುವಂಥ ಸಾಧ್ಯತೆಗಳು, ನೂತನವಾಗಿ ನಿಮ್ಮ ಕಾಲ ಮೇಲೆ ಸ್ವಂತವಾಗಿ ನಿಲ್ಲುವಂತಹ ಏನಾದರೂ ಒಂದು ಪರಿಶ್ರಮವನ್ನು ನೀವು ಪಡ್ತೀರಾ. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯ, ಜೊತೆಗೆ ಸಹಕಾರ. ಫ್ರೀಯಾಗಿ ಇವತ್ತು ಪ್ರಪಂಚದಲ್ಲಿ ಏನೂ ಸಿಗಲ್ಲ. ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಸಹಕಾರ ಫ್ರೀಯಾಗಿ ಸಿಗುತ್ತೆ. ನಿಮ್ಮನ್ನು ಇಷ್ಟಪಡ್ತಾರೆ ಜನ. ಆಮೇಲೆ ನೀವು ಕೂಡ ಅದೇ ಥರ ಒಬಿಡಿಯೆಂಟ್ ಆಗಿರ್ತೀರ. ಆ ಥರದ ವ್ಯಕ್ತಿಗಳು ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ, ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಶನಿ ಕರ್ಮಕಾರಕ, ಅರ್ಧಾಷ್ಟಮ ಶನಿ, ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ನೋಡಿ, ಅದೃಷ್ಟ ಬರುತ್ತೆ, ಹಣ ಸಂಪಾದನೆ ಆಗುತ್ತೆ, ಸಂಬಳ ಬರುತ್ತೆ, ಅಥವಾ ನಿಮಗೆ ಸಹಕಾರ ಮಾಡ್ತಾರೆ, ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗಿರ್ತಾರೆ, ಸಣ್ಣ ಪುಟ್ಟ ಖರ್ಚುಗಳಾಗುತ್ತೆ, ಹೆಂಡತಿ ಗಂಡ ಮಧ್ಯೆ ಸಣ್ಣ ಪುಟ್ಟ ವಿರಸಗಳು ಬರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಬಟ್ ಟೆನ್ಷನ್, ಶಿರೋಬಾಧೆ ಇದೆಯಲ್ಲ, ಆ ಸ್ಟ್ರೆಸ್ಸು ಯಾವುದ್ರಲ್ಲಿ ಬರುತ್ತೆ ಅಂದರೆ ಉದ್ಯೋಗದಲ್ಲಿ ಬರುತ್ತೆ. ಉದ್ಯೋಗದಲ್ಲಿ ಕಲರವಗಳು ಜಾಸ್ತಿ. ಈ ತಿಂಗಳು ನಿಮಗೆ ಸ್ವಲ್ಪ ಸ್ಟ್ರೆಸ್ಸು, ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒತ್ತಡ ಜಾಸ್ತಿ ಆಗೋದು, ಒಂದು ಹಂತಕ್ಕೆ ಕೆಲಸ ಬಿಡುವಂಥ ಸ್ಟೇಜ್ ಬರುವಂಥದ್ದು, ನೂತನ ಉದ್ಯೋಗಕ್ಕೆ ಪ್ರಯತ್ನಗಳು. ಆ ಪ್ರಯತ್ನಗಳು ಅಷ್ಟಾಗಿ ನಿಮಗೆ ಈ ತಿಂಗಳು ಅನುಕೂಲ ಆಗಲ್ಲ. ಬರೋ ತಿಂಗಳಿಗಾದರೆ ನಿಮಗೆ ಖಂಡಿತ, ಅಂದರೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಶುರು ಮಾಡಿದ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಜುಲೈ ತಿಂಗಳಿಂದ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಅದಕ್ಕೆ ಬೇಕಾದ ಫಲಗಳು ಪಾಸಿಟಿವ್ ಆಗಿ ಪ್ರೊಸೀಡಿಂಗ್ಸು ಸಕ್ಸಸ್ ಆಗುವಂಥದ್ದು, ಆಫರ್ ಲೆಟರ್ ಬರೋದು, ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ತಿಂಗಳು ಒಂದು ಸ್ವಲ್ಪ ಡೈಲಾಮ ಸಿಚುವೇಶನ್ ಇರ್ತೀರ. ಬಟ್ ಒಂದು ಒಳ್ಳೆ ನಿರ್ಧಾರ ತೊಗೊಳ್ಳಿ. ನಿಮ್ಮ ತಂದೆ ತಾಯಿಗಳ ಹತ್ರ ಮಾತಾಡಿಕೊಂಡು, ನಿಮ್ಮ ಹಿರಿಯರ ಹತ್ರ ಮಾತು ತೊಗೊಂಡು, ಅಥವಾ ಜಾತಕ ಹೈಯರ್ ಅಸ್ಟ್ರಾಲಜಿ ವಿಮರ್ಶೆ ಮಾಡಿ, ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಒಂದು ಡಿಸಿಷನ್ ತೊಗೊಳ್ಳಿ. ನೋಡಿ, 7ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. ಎಲ್ಲಿವರೆಗೂ ಇರ್ತಾರೆ ಶುಕ್ರ? 12ನೇ ತಾರೀಕಿನವರೆಗೂ ಶುಕ್ರ ಇರ್ತಾರೆ. ಶುಕ್ರ ಮಾಳವ್ಯ ಯೋಗವನ್ನು ಕೊಡ್ತಾರೆ. 12ನೇ ತಾರೀಕುವರೆಗೂ ಮಾಳವ್ಯ ಯೋಗ. ಅದಾದಮೇಲೆ ಶುಕ್ರ ಬಂದು ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ. ಏನು ಅಷ್ಟಮ ಸ್ಥಾನಕ್ಕೆ ಹೋದರೂ ಮಿತ್ರ ಸ್ಥಾನನೇ. ಹಾಗಾಗಿ ಏನು ಸಮಸ್ಯೆ ಏನಿಲ್ಲ. ಅವ್ರು ನಿಮಗೆ ಸಪ್ತಮಾಧಿಪತಿ, ವ್ಯಯಾಧಿಪತಿ. ಹಾಗಾಗಿ ಶುಭ ಕಾರ್ಯಗಳು, ವಿವಾಹ, ಗೃಹ ಪ್ರವೇಶ ಇತ್ಯಾದಿಗಳು ಮನಸ್ಸಲ್ಲಿ ಏನು ಅನ್ಕೊಂಡ್ರು ಶುಭ ಯೋಗ, ವಾಹನ ಖರೀದಿ ಯೋಗ, ಹೀಗೆ ನಡ್ಕೊತ ಹೋಗ್ತಾ ಇರುತ್ತೆ. ಸ್ಟ್ರೆಸ್ ಅನ್ನೋದನ್ನು ಬಿಟ್ಟರೆ ಮತ್ತು ಇನ್ಯಾವುದೋ ಸಮಸ್ಯೆ ಇಲ್ಲ. ವ್ಯಯಾಧಿಪತಿನೂ ಶುಕ್ರನೇ ಅಲ್ವಾ, 12ನೇ ಮನೆ, ಹೌಸ್ ಆಫ್ ಲಾಸ್. ಯಾವಾಗ ಹೌಸ್ ಆಫ್ ಲಾಸಲ್ಲಿ ಅಧಿಪತಿ ಆದಂಥ ಶುಕ್ರನು 8ನೇ ಮನೆಗೆ ಹೋಗ್ತಾರೋ, ಅಂದರೆ ಒಂದು ಪಾಪಸ್ಥಾನ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇನ್ನೊಂದು ಪಾಪಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಅಲ್ಲೇನು ದೊಡ್ಡ ವ್ಯತ್ಯಾಸ ಏನು ಕಾಣಲ್ಲ. ನೆಗೆಟಿವ್ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕಂದ್ರೆ, ಶನಿ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳು ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥದ್ದು, ಶನಿ ಸ್ತೋತ್ರಗಳನ್ನು ಕೇಳುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಅಂತ ಹೇಳ್ಬೋದು. ಶನಿಗೆ ಒಳ್ಳೆ ಬಲ ಕೊಡುವಂಥ ಕೆಲವೊಂದು ಸ್ತೋತ್ರಗಳಿದೆ. ಆ ಸ್ತೋತ್ರಗಳನ್ನು ನೀವು ಯೂಟ್ಯೂಬಲ್ಲಿ ಸಿಗುತ್ತೆ. ಶನೈಶ್ಚರ ಸ್ತೋತ್ರ ಮಂದು ಹಾಕಿದ್ರೆ ಬರುತ್ತೆ. ಯಾವುದಾದ್ರೂ ಕೇಳುವಂಥದ್ದು ಭಾಳ ಒಳ್ಳೆಯದು.
ಇದನ್ನು ಕೇಳೋದ್ರಿಂದ ಸ್ವಲ್ಪ ಪರ್ಸ್ಪೆಕ್ಟಿವ್ ಆಗಿ ನಿಮಗೆ ಪಾಸಿಟಿವ್ಸು ಉತ್ಪತ್ತಿ ಆಗುತ್ತೆ. ಶುಕ್ರನಿಂದ ಯಾವುದೂ ಸಮಸ್ಯೆಗಳಿಲ್ಲ. ಇನ್ನು ಲಾಭಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ಭದ್ರಯೋಗದಲ್ಲಿರ್ತಾರೆ. 14ನೇ ತಾರೀಕು ಬುಧ ಭದ್ರಯೋಗ ಪ್ರಾರಂಭ ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಲಾಭಾಧಿಪತಿ ಫಸ್ಟು ನಿಮ್ಗೇನವರು ಅಷ್ಟಮಾಧಿಪತಿ, ಆಮೇಲೆ ಲಾಭಾಧಿಪತಿ ಅಂತ ಬುಧ ನಿಮ್ಗೆ ಅಷ್ಟಮ ಸ್ಥಾನದಲ್ಲಿದ್ದರೆ ಏನು ಫಲ? ಲಾಭೇಶೇ ಅಷ್ಟಮ ಫಲ, ಲಾಭೇಶೇ ರಂಧ್ರಾವಸ್ಥೆ ಹಾನಿ ಕಾರ್ಯೇಶು ಜಾಯತೆ ತತ್ ಸ್ಯಾಯಶ್ಚ ಭವೇದ್ದೀರ್ಘಂ ಪ್ರಥಮೋ ಸ್ತ್ರೀಯ. ಏನು ಹೇಳುತ್ತೆ? ಲಾಭೇಶನು 11ನೇ ಮನೆ ಅಧಿಪತಿ 8ನೇ ಭಾವದಲ್ಲಿದ್ದರೆ ಸಕಲ ಕಾರ್ಯಗಳು ಹಾನಿಗೆ ಒಳಗಾಗುತ್ತೆ. ಆದರೆ ನೆಗೆಟಿವ್ ಆಗಿದ್ದರೆ ಮಾತ್ರ. ಭದ್ರಯೋಗ ಸ್ವಕ್ಷೇತ್ರ 80% ಬುಧನಿಗೆ ಸ್ವಕ್ಷೇತ್ರ, ಅದು ಸ್ವಂತ ಮನೆ, ದೀರ್ಘಾಯುಷ್ವಂತರಾಗ್ತೀರಾ. ಆಮೇಲೆ ಹೆಂಡತಿಯಿಂದ ಗಂಡನ ಸಪೋರ್ಟು, ಗಂಡನಿಂದ ಹೆಂಡತಿಗೆ ಸಪೋರ್ಟ್ ಆಗುತ್ತೆ, ಒಳ್ಳೆ ಸುಮಂಗಲಿ ಯೋಗ ಸಿಗುತ್ತೆ. ಆಯುಷ್ ವೃದ್ಧಿಯಾಗಿ, ರೋಗಗಳು ದೂರವಾಗಿ, ದುಃಖವು ದೂರವಾಗಿ, ಕ್ರೂರ ಜೀವನ ದೂರವಾಗಿ, ಆಮೇಲೆ ಅಹಂಕಾರ ಇನ್ನಿತರ ಎಲ್ಲವೂ ದೂರವಾಗಿ ಸಾತ್ವಿಕವಾದಂಥ ಪರಂಪರೆ ಅಭಿವೃದ್ಧಿಯಾಗಿ ಸದಾ ಸುಖಿವಂತರಾಗಿರ್ತಕ್ಕಂಥ ಯೋಗ ಈ ಭದ್ರ ಯೋಗದಿಂದ ಸಿಗುತ್ತೆ. ಹಾಗಾಗಿ ಅದಂತೂ ಸ್ವಲ್ಪ ಪಾಸಿಟಿವ್ ಅಂತ ತಗೊಳ್ಬೋದು ನಾವು. ಈಗ ನೋಡಿ, ಆಮೇಲೆ 10ನೇ ಮನೆ ಅಧಿಪತಿ ಯಾರು? ನಿಮಗೆ ಸೂರ್ಯ. ಅವರು ಕೂಡ ನಿಮಗೆ 8ನೇ ಮನೆಗೆ ಬರ್ತಾರೆ. 8ನೇ ಮನೆ ಸೂರ್ಯ ಒಳ್ಳೆಯದಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ತೊಂದರೆ ಆಗುತ್ತೆ, ಚರ್ಮ ತೊಂದರೆ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಟಾಕ್ಸಿಲ್ಸ್ ಪ್ರಾಬ್ಲಮ್ ಆಗುತ್ತದ್ದು, ಅಂದರೆ ಗಂಟ್ಲು, ಎದೆ ಉರಿಯೋದು, ಲಂಗ್ಸು, ಸ್ವಲ್ಪ ಇನ್ಫೆಕ್ಷನ್ನು, ನೆಗಡಿ ಆಗುವಂಥದ್ದು, ಶಿರೋಭಾರ, ಇವೆಲ್ಲದರಲ್ಲಿ ಯಾವುದಾದ್ರೂ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ವೃಶ್ಚಿಕ ರಾಶಿಯವರು ಸ್ವಲ್ಪ ಸೆಕೆಂಡ್ ಹೊರಗಡೆ ಬರೋ ರೀತಿಯಾಗಿ ವ್ಯಾಯಾಮ ಹೆಚ್ಚು ಮಾಡಿ, ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ತುಂಬ ಸ್ಪೀಡಾಗಿ ಬೈಕು ಕಾರುಗಳನ್ನು ಓಡಿಸೋಕ್ಕೆ ಹೋಗಬೇಡಿ, ಆದಷ್ಟು ಎಚ್ಚರಿಕೆ ಇರಿ, ಭಯ ಬೇಡ, ಎಚ್ಚರಿಕೆ ಇರಿ. ಆಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕೆಲವೊಂದು ಆತ್ಮೀಯರಿಂದ ಮನಸ್ಸಿಗೆ ಬೇಸರ ಆಗುತ್ತೆ. ತುಂಬ ಆತ್ಮೀಯರು ಇರ್ತಾರೆ, ಅವರಿಂದ ಮನಸ್ಸಿಗೆ ಬೇಸರ ಆಗುತ್ತೆ. ಬಟ್ ಬೇಸರ ಮುಖಕ್ಕೆ ತಂದುಕೊಳ್ಬೇಡಿ. ಇನ್ನು ನೋಡಿ, ಈಗ ಗುರುಬಲ ಆಯಿತು, ಗುರುಬಲ ನಿಮಗೆಲ್ಲ ಒಳ್ಳೆ ಫಲ ಇದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಲ್ಲದೆ ಕೆಲವೊಂದೆಲ್ಲ ಇರುತ್ತೆ ನೋಡಿ. ನಾನು ಹೇಳ್ತೀನಿ ನಿಮಗೆ ಜನರಲೈಸ್ ಆಗಿ, ಎದೆಯೊಳಗೆ ಶ್ವಾಸ ಸಂಬಂಧ ಬಾಧೆಗಳಿಂದ ಜರ್ಜರಿತವಾಗ್ತೀರಾ. ಇದು ನಾನು ಆಗಲೇ ಹೇಳಿದೆ, ಆರೋಗ್ಯ ಜನರಲೈಸ್ ಆಗಲ್ಲದೆ. ಗ್ರಹಗಳ ಚಲನೆ ಪ್ರತಿಕೂಲವಾಗಿದೆ. ಏನು ವಿಚಾರದಲ್ಲಿ? ಆರೋಗ್ಯ ವಿಚಾರದಲ್ಲಿ. ಸೂರ್ಯನಾರಾಯಣ ಸ್ವಾಮಿ ಆರಾಧನೆ ಒಳ್ಳೆಯದು, ಅಂದರೆ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹೋದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಹೇಳುವ ಸೂರ್ಯ ಮಂತ್ರ, ಅಥವಾ ದಿವಾಕರಾಯ ವಿದ್ಮಹೆ ಪ್ರಭಾಕರಾಯ ಧಿಮಹೆ ತನ್ನೋ ಸೂರ್ಯ ಪ್ರಚೋದಯಾತ್ ಹೇಳುವ ಗಾಯತ್ರಿ ಮಂತ್ರ. ಹೀಗೇನಾದರೂ ಮಂತ್ರವನ್ನು, ಸೂರ್ಯನಾರಾಯಣ ಮಂತ್ರವನ್ನು ಕೇಳುವಂಥದ್ದು ಒಳ್ಳೆಯದು. ಉದ್ಯೋಗಸ್ಥರಿಗೆ ಸ್ಥಾನ ಪಲ್ಲಟವಾಗಲಿದೆ. ವಿದ್ಯಾರ್ಥಿಗಳಿಗೆ ವಿದೇಶಿ ವಿದ್ಯೆ, ನೂತನ ವಿದ್ಯಾ ಅವಕಾಶಗಳು ಒದಗಿ ಬರಲಿವೆ. ವಾಕ್ ಅಂದರೆ ಮಾತಿಗೆ ಸಂಬಂಧಪಟ್ಟಂಥ ಪ್ರತಿಸ್ಪಂದನೆ, ನಿಮಗೆ ಅನುಕೂಲಗಳು, ಅವಕಾಶಗಳು ನಿಮಗೆ ಸಿಗುತ್ತೆ. ಆರೋಗ್ಯ ವಿಷಯದಲ್ಲಿ ಶ್ರದ್ಧೆ ವಹಿಸಿ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಏನಿಲ್ಲ. ವೈದ್ಯರ ಭೇಟಿ, ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಜಗಳಗಳು ಬರಬಹುದು, ಅದನ್ನೆಲ್ಲ ನೀವೇ ಬ್ಯಾಲೆನ್ಸ್ ಮಾಡಿ, ದೊಡ್ಡ ಪ್ರಮಾಣದಿಂದ ಆಗಲ್ಲ. ಆಮೇಲೆ ಗೌರವ ಅಂತೂ ನಿಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ದೈವ ಬಲ ವೃದ್ಧಿ ಆಗುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಧನ ವ್ಯಯ ಶುಭ ಕಾರ್ಯಗಳಿಗಾಗುತ್ತೆ. ಕಾರ್ಯಸಿದ್ಧಿಯಿಂದ ಧನಲಾಭ ಪ್ರಾಪ್ತಿ. ನೋಡಿ, 2-3 ಕಡೆಯಿಂದ ನಿಮಗೆ ಸಂಪಾದನೆ ಆಗುವಂಥ, ಅಂದರೆ ನಿಮಗೆ ಏನು ಸಂಪಾದನೆ, ಒಂದು ಸಂಬಳಕ್ಕೆ ಇರ್ತೀರಾ ಅಂದ್ಕೊಳ್ಳಿ, ಅದಲ್ಲದೆ ಯಾವ್ದಾದ್ರು ಬೇರೆ ಕಡೆಯಿಂದ ಆದಾಯದ 2ನೇ ಮೂಲ, ಆದಾಯದ 3ನೇ ಮೂಲ, ಈ ಥರದಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಅದಕ್ಕೆ ಪ್ಲ್ಯಾನ್ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತೀರಾ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮಗೆ. ಮಾನಸಿಕ ಒತ್ತಡ ಅಂದರೆ ಶಿರೋಬಾಧೆ ಅಂತ, ಸ್ಟ್ರೆಸ್ ಅಂತ ತಗೊಳ್ಬೋದು. ಅದರಿಂದ ಏನಾಗುತ್ತೆ, ಸ್ವಲ್ಪ ಟೆನ್ಷನ್ ಜಾಸ್ತಿ, ಕೋಪ ಜಾಸ್ತಿ ಆಗುತ್ತೆ. ಬೇರೆ ಅನವಸರ ಖರ್ಚುಗಳು ಕೂಡ ನೀವು ಈ ತಿಂಗಳು ಮಾಡುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜನ್ಮರಾಶಿಯಲ್ಲಿ ನಿಮ್ಮ ರಾಶಿ ಇದೆಯಲ್ಲ, ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ರಾಹು ಸಂಚಾರ, ಮತ್ತು 11ನೇ ಮನೆಯಲ್ಲಿ ಕೇತು ಸಂಚಾರ. ಈ ರಾಹು ಕೇತುಗಳ ಸಂಚಾರದಿಂದ ಕೂಡ ಸ್ವಲ್ಪ ಕೋಪಗಳು ಜಾಸ್ತಿ ಬರೋದು, ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡೋದು, ಬೇರೆಯವ್ರ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಳ್ಳೋದಿಲ್ಲ, ಈ ಥರದ್ದೆಲ್ಲ ಬರುವಂಥದ್ದು. ನೀವು ಮಾಡಬೇಕಾದ್ರೆ ತಿಂಗಳೇನೋ ಎಳ್ಳೆಣ್ಣೆ ತೊಗೊಂಡೋಗಿ ಶನೀಶ್ವರನ ಕೊಡಬೇಕು, ಅದು ಪ್ರತಿ ತಿಂಗಳು ಕೊಡಬೇಕು. ಹೋದ ತಿಂಗಳು ಕೊಟ್ಟರೆ ಈ ತಿಂಗಳು ಕೊಡಬೇಕು, ಬರೋ ತಿಂಗಳು ಕೊಡಬೇಕು. ಸೂರ್ಯನಾರಾಯಣನ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಮಾಡಬೇಕು. ಆಮೇಲೆ ಶನಿಗೆ ಸಂಬಂಧಪಟ್ಟಂಥ ಮಂತ್ರ ಕೇಳಿದ್ರು ಒಳ್ಳೆಯದು, ಅದು ಬಿಟ್ಟರೆ ಬೇರೆ ಹೆಚ್ಚು ದೊಡ್ಡ ಪರಿಹಾರಗಳಿಗೆ ಅವಶ್ಯಕತೆ ಇಲ್ಲ. ವೃಶ್ಚಿಕ ರಾಶಿಯವ್ರಿಗೆ ಏನಾದ್ರು ತೊಂದರೆಗಳಾಗ್ತಾ ಇದೆ, ಏನೂ ಒಳ್ಳೇದು ಆಗ್ತಾ ಇಲ್ಲ ಅಂದಾಗ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರೇ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡಾಗ ಖಂಡಿತ ಮತ್ತಷ್ಟು ಶುಭ ಫಲಗಳನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದೇ ಪ್ರತಿಕೂಲಗಳಾಗದೆ ಎಲ್ಲ ಅನುಕೂಲಗಳೇ ಆಗಿ ನಿಮಗೆ ವೃದ್ಧಿಯಾಗಿ, ಕಾರ್ಯಸಿದ್ಧಿಯಾಗಿ ಸಂತೋಷ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ, ಶುಭ ಫಲನ ಅಶುಭ ಫಲನ ಅನ್ನುವಂಥದ್ದು ಹೇಳಿದೆ. ಹಾಗೆ ವೀಕ್ಷಕ
ವೀಕ್ಷಕರೇ, ಈ ಎರಡನೇ ಮದುವೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಮಾಹಿತಿನ ನಾನು ಕೊಡಬೇಕು. ಸುಮಾರು ಜನ ನಮ್ಮ ಆಫೀಸಿಗೆ ಬರ್ತಾರೆ, ಗುರುಗಳೇ ನನಗೆ ಮದುವೆ ಆಯಿತು, ಡಿವೋರ್ಸ್ ಆಯಿತು, ನಾನು ತುಂಬ ಬೇಸರ ಆಗಿಬಿಟ್ಟಿದೆ, ನನ್ನ ಜೀವನನೇ ಬೇಡ ಅನ್ಸ್ಕೊಂಡ್ಬಿಟ್ಟಿದ್ದೀನಿ, ಸನ್ಯಾಸಿ ಆಗಿಬಿಡ್ಲಾ ಅಥವಾ ಹಿಂಗೆ ಇದ್ದುಬಿಡ್ಲಾ ಅಪ್ಪ ಅಮ್ಮನ ನೋಡಿಕೊಂಡು, ನನಗೆ ಭಾಳ ನೋವಾಗ್ತಿದೆ ಅಂತ ಎಷ್ಟೋ ಜನ. ಆದರೂ ಇನ್ನೊಂದ್ಸಲ ಹುಡುಗಿನ ಮದುವೆ ಆದರೆ ನನಗೆ ಏನು ತೊಂದರೆ ಆಗುತ್ತಾ, ಅಥವಾ ಇನ್ನೊಂದ್ಸಲ ಹುಡುಗನ ಮದುವೆ ಮಾಡ್ಕೊಂಡ್ರೆ ನನಗೆ ಮತ್ತೆ ಇದೇ ಥರ ಜೀವನ ಆಗುತ್ತಾ ಅಂತ ತುಂಬ ಜನ ಭಯಪಟ್ಟು ಬರ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಪ್ಲ್ಯಾನ್ ಮಾಡಿದೆ. ಏನಪ್ಪ ಅಂದರೆ, ಇದೊಂದು ಒಳ್ಳೆ ಅವಕಾಶ. ₹1 ದುಡ್ಡು ಖರ್ಚಿಲ್ಲದೆ ನೀವು ಯಾರಾದರೂ ಎರಡನೇ ಮದುವೆ ಮಾಡ್ಕೊಳ್ಬೇಕು ಅಂದರೆ, ಡಿವೋರ್ಸ್ ಆಗಿರೋರು, ನಿಮ್ಮ ಡಿವೋರ್ಸ್ ಕಾಪಿ ಪ್ರಾಪರ್ ಇರಬೇಕು, ಡಿಗ್ರಿ ಕಾಪಿ ಇರಬೇಕು, ಅದರಲ್ಲಿ ಮ್ಯಾಟ್ರ್ ಮೆನ್ಷನ್ ಆಗಿರಬೇಕು, ವಿತ್ ಡಿವೋರ್ಸ್ ಕಾಪಿ ಸಮೇತವಾಗಿ ನಿಮ್ಮ ಬಯೋಡೇಟಾ, ನಿಮ್ಮ ಫೋಟೋಸ್ ಎಲ್ಲ ಕಳಿಸ್ಕೊಟ್ರೆ ನಾವು ಅದನ್ನು ಬದಲು ಮಾಡ್ತೀವಿ. ಹೆಣ್ಣು ಕಡೆಯವ್ರು ಕಳಿಸ್ಕೊಟ್ರೆ ಗಂಡು ಕಡೆಯವ್ರು ಕಳಿಸೋದು, ಗಂಡು ಕಡೆಯವ್ರು ಕಳಿಸ್ಕೊಟ್ರೆ ಹೆಣ್ಣು ಕಡೆಯವ್ರು ಕಳಿಸ್ಕೊಡೋದು, ಅದಕ್ಕೆ ನಮ್ಮ ಸ್ಟಾಫ್ ಮಾಡ್ತಾರೆ. ಅದಕ್ಕೇನು ಚಾರ್ಜಸ್ ಇರಲ್ಲ. ಅದಾದಮೇಲೆ ನೀವು ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಬೇಕಂದ್ರೆ ನೀವು ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಸಂಬಂಧ ಓಕೆ ಆಯ್ತಂದರೆ ಮುಂದಿನ ಸರ್ವಿಸ್ ಚಾರ್ಜಸ್ ಅದೆಲ್ಲ ನೀವೇನೋ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಯಾವುದು ಕಮರ್ಷಿಯಲಾಗಿ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಒಟ್ಟು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಕಳಿಸಿದ ಬಯೋಡೇಟಾ ನಿಮ್ಮ ಜೊತೆ ಫೋನಲ್ಲೂ ಮಾತಾಡಿಸ್ತಾರೆ. ಎಲ್ಲ ಓಕೆ ಆದಮೇಲೆ ನೀವು ಭೇಟಿ ಆಗುವಂಥದ್ದು. ಮುಂದಿನ ಕಾರ್ಯಕ್ರಮಗಳು ಮುಂದಕ್ಕೆ ನೋಡ್ಕೊಂಡು ಹೋಗೋಣ. ಜಾತಕ ಪರಿಶೀಲನೆ ಮಾಡದೆ ಮಾತ್ರ ಮದುವೆ ಮಾಡ್ಕೋಬೇಡಿ, ಇದು ತುಂಬ ಇಂಪಾರ್ಟೆಂಟು. ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಇದೆಯಲ್ಲ, 8431384001, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೋದು. ಫೋನ್ ಕಾಲ್ ಮಾಡಿ ಮಾತಾಡಿ, ನಿಮಗೆ ತುಂಬ ಪರಿಸರ ಸ್ನೇಹಿಯಾಗಿ ಮಾತಾಡ್ತಾರೆ. ಅವರಿಂದ ಎಲ್ಲ ತಿಳ್ಕೊಂಡು ಎಲ್ಲ ವಿಚಾರಗಳನ್ನು ತಿಳಿಸಿ, ಸಾಧ್ಯವಾದರೆ ನಮ್ಮಿಂದ ಒಂದು 10 ಜನಕ್ಕೆ ಮದುವೆ ಆಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ ಅಂದರೆ ಆ ಪುಣ್ಯ ನಮಗೂ ಬಂದು ಸೇರುತ್ತೆ. ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮಗಿರುತ್ತೆ. ಕಳಿಸ್ಕೊಡಿ, ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.